ಇಂಥ ಕಚ್ಚಡ ಹುಡುಗಿರ್ಲು ಇನ್ನ ಇದ್ದಾರೆ. ಪ್ಲಾನ್ ಮಾಡ್ತಾರೆ ಹೆಂಗೆ ಹುಡುಗರ್ನ ಯಾಮಾರ್ಸೋದು, ಹೆಂಗೆ ಅವ್ರ ಜೊತೆ ತಿರುಗೋದು, ಮಲಗೋದು, ಸುತ್ತೋದು, ಗಿಫ್ಟ್ಗಳು ಇಸ್ಕೊಳ್ಳೋದು, ಡಿಫ್ರೆಂಟ್ ಟ್ರಿಪ್ಗಳು ಹೋಗೋದು. ಇಂಥ ಕಚ್ಚಡ ಹುಡುಗಿರ್ಲು ನಿಜವಾಗ್ಲು ಈ ಕಮೆಂಟ್ ನ ಓದಿ ದಯವಿಟ್ಟು ಈ ಹುಡುಗ ಇವಂದು ತಪ್ಪು. ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿರ್ನ ಹುಡ್ಕೋದು, ಫೇಸ್ಬುಕ್ ಅಲ್ಲಿ ಹುಡುಗಿರ್ನ ಹುಡ್ಕೋದು ತುಂಬಾ ದೊಡ್ಡ ತಪ್ಪು. ನಿಮ್ಗೆ ಗೊತ್ತಿರಲ್ಲ ಎಂತ ಕ್ಯಾರೆಕ್ಟರ್ ಆ ಹುಡುಗಿದು ಪಾಸ್ಟ್ ಏನು ಅಂತ ನಿಜವಾಗ್ಲೂ ಯಾವ ಹುಡುಗರು ಗೊತ್ತಾಗಲ್ಲ. ಅಂತ ಪ್ಲಾನ್ ಮಾಡಿ ಯಾಮಾಡ್ತಾರೆ ಹುಡುಗಿರು. ಹುಷಾರಾಗಿರಿ. 6 months ರಿಲೇಶನ್ಶಿಪ್ ಅಲ್ಲಿ ಇರ್ತಾನೆ ಈ ಹುಡುಗ. ಆ ಹುಡುಗಿ ಜೊತೆ ಆಚೆ ಹೋಗ್ಬೇಕಾದ್ರೆ ಮೊಬೈಲ್ ಚೆಕ್ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ ಈ ಹುಡುಗಿಗೆ ಮದ್ವೆ ಆಗಿರುತ್ತೆ, ಒಂದ್ ಮಗು ಕೂಡ ಇರುತ್ತೆ ಅಂತ. ಎಂತ ರಿಯಲಿ ನಿಜವಾಗ್ಲು ಹುಡುಗಿರಿಗೆ ಒಂದೇ ಒಂದು, ನಿಮ್ಗೆ ಆ ತರ ಒಂದು ಹುಡುಗನ ಜೊತೆ ನಿಮ್ ಕೈಲಿ ಇರಕ್ಕಾಗಲ್ಲ, ಮದ್ವೆ ಆಗಿ ಗಂಡ ಇತ್ಕೊಂಡು ಬೇರೆ ಹುಡುಗರು ಬೇಕು ಅಂದ್ರೆ ಸಿಸ್ಟಮ್ ನಮ್ಗೆ ಹಂಗಿದೆ. ನಮ್ಗೆ ಭಯ ಎಂತಕೆಲ್ಲ ಹುಡುಗಿ ಹೆಸರು ಹೇಳಕ್ಕಾಗಲ್ಲ, ಹುಡುಗಿರ್ದು ಫೋಟೋ ಹಾಕ್ಬಿಟ್ಟು ಮೀಡಿಯಾದಲ್ಲಿ ಹಾಕಕ್ಕಾಗಲ್ಲ. ಎಂತಕೆಲ್ಲ ಹುಡುಗಿರ್ದು ಲೈಫ್ ತುಂಬಾ ಇಂಪಾರ್ಟೆಂಟ್. ಹುಡುಗರ ಲೈಫು ಯಾರು ಕೇರ್ ಮಾಡಲ್ಲ, ಕಾನೂನು ಹಂಗಿಲ್ಲ. ಸೊ ಹುಡುಗರು ನಾನು ಹೇಳ್ತೀನಿ ಒಂದೇ ಒಂದು ಮಾತು, ತುಂಬಾ ಹುಷಾರಾಗಿದೆ. ನೀವೊಂದು ಹುಡುಗಿ ಬೇಕು ನಿಮ್ಗೆ ಲವ್ ಮಾಡಕ್ಕೆ, ಮದುವೆ ಮಾಡ್ಕೊಳ್ಳೋದಾದ್ರೆ ಮನೇಲಿ ಹೋಗ್ಬಿಟ್ಟು ಹೇಳ್ಬಿಡು. ಇಲ್ಲ ನಿಮ್ಗೆ ಫ್ರೆಂಡ್ ಆಗಿರ್ತಾರೆ ನೋಡಿ ಅಂತ ಹುಡುಗಿರ ಜೊತೆ ಡೈರೆಕ್ಟ್ ಆಗಿ ಹೇಳ್ಬಿಡಿ, ಈ ತರ ನಮ್ಗೆ ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಒಳ್ಳೆ ಪಾರ್ಟ್ನರ್ ಬೇಕಂತ. ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಹೊಸ ಆಫೀಸಲ್ಲಿ ಗೊತ್ತಿಲ್ದಿರೋರ ಹತ್ರ ಹಂಗೆ ಪರಿಚಯ ಆಗಿ ನಿಮ್ ಲೈಫ್ ನ ನೀವೇ ಸ್ಪಾಲ್ ಮಾಡಕ್ ಹೋಗ್ಬಿಡಿ. ತುಂಬಾ ಹುಷಾರಾಗಿ. ಒಳ್ಳೆ ಹುಡುಗಿರು ತುಂಬಾ ಜನ ಇದ್ದಾರೆ, ಆದ್ರೆ ಒಳ್ಳೆ ಹುಡುಗರು ಸಿಗಲ್ಲ, ಕಚ್ಚಡ ಹುಡುಗರು ಸಿಕ್ಬಿಡ್ತಾರೆ. ಕಚ್ಚಡ ಹುಡುಗಿರ್ಲು ಈ ತರ ಒಳ್ಳೆ ಹುಡುಗರಿಗೆ ಸಿಗೋದು ಅವ್ರ ಲೈಫೇ ಸ್ಪಾಯ್ಲ್ ಮಾಡ್ಬಿಟ್ಟು ಅವ್ರ ಬೀದಿ ಮೆಂಟಲ್ ಮಾಡ್ಬಿಟ್ಟು ತಿರ್ಗಾಕ್ ಬಿಟ್ಬಿಡ್ತಾರೆ. ಈ ವಿಡಿಯೋನ ಶೇರ್ ಮಾಡಿ, ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಈ ತರ ಒಂದು ಅವೇರ್ನೆಸ್ ಬಿಡಿ.